ನಾನು ಮನೇಲಿ ಒಬ್ನೇ ಇದ್ದು ಬೇಜಾರ್ ಆಗಿ ಆಂಟಿ ಹತ್ರ ಮಾತಾಡೋಕೆ ಹೋಗ್ತಾ ಇದ್ದೆ. ಬೆಳಿಗ್ಗೆ ಹಾಲು ತರೋದು ತರಕಾರಿ ತರೋದು ಎಲ್ಲ ಆಲ್ಮೋಸ್ಟ್ ಒಟ್ಟಿಗೆ ಹೋಗ್ತಾ ಇದ್ವಿ, ಒಳ್ಳೆ ಗಂಡ ಹೆಂಡತಿ ತರ. ಹೀಗೆ ಇರ್ಬೇಕಾದ್ರೆ ಬಟ್ಟೆ ತೊಳಿಯೋಕೆ ಆಂಟಿ ಹೋದ್ರೂ ಕೂಡ ನನ್ನ ಕಾಲ್ ಮಾಡಿ ಕರಿಯೋಳು, ಬೋರ್ ಆಗುತ್ತೆ ಬಾ ಬಟ್ಟೆ ತೊಳಿತಾ ಮಾತಾಡನ ಅಂತ. ನಾನು ಕರೀತಾ ಇದ್ದೆ, ಅವಳು ಏನಾದ್ರೂ ತಿಂಡಿ ಸ್ಪೆಷಲ್ ಇಲ್ಲ ಏನ್ ಮಾಡಿದ್ರು ರೂಮ್ಗೆ ತರೋಳು. ನಾನು ಕೂಡ ಯೂಟ್ಯೂಬ್ ನೋಡಿದ್ರೆ ಏನೇನೋ ಮಾಡಿ ಕೊಡ್ತಾ ಇದ್ದೆ. ಒಂದ್ಸಲ ಅವಳು ಬಟ್ಟೆ ತೊಳಿಯೋಕೆ ಕರೆದಾಗ ಹೋಗಿದ್ದೆ, ಅವಾಗ ಅವಳು ಗ್ಲೌಸ್ ಮತ್ತೆ ಬ್ರಾನ ತೊಳಿತಾ ಇದ್ಲು. ನಾನು ನೋಡಿದ್ರೆ ಶಾಕ್ ಅದೇ, ಒಳ್ಳೆಯದು ಸೈಜ್ ಇದು ಅವಳು ಮೊಲೆಗಳು ಆದ್ರೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಆದ್ರೆ ಬ್ರಾ ನೋಡಿದ್ಮೇಲೆ ಏನೋ ಒಂಥರ ಆಯಿತು. ನಾನು ಮಾತಾಡೋದು ನಿಲ್ಸಿದೆ, ಅದಕ್ಕೆ ಅವಳು ತಿರ್ಗಿ ಏನಾಯಿತು ಅಂತ ಕೇಳಿದ್ಲು. ನಾನು ಏನಿಲ್ಲ ಅಂತ ಹೇಳಿ ಸುಮ್ನಾದೆ. ಆಮೇಲೆ ಅವಳು ನೋಡೋ ದೃಷ್ಟಿ ಚೇಂಜ್ ಆಯಿತು. ಎಲ್ಲಿಗೆ ಹೋದ್ರೂ ಅವಳು ಕೈ ಮುಟ್ಟೋದು ಖುಷಿ ಆಗ್ತಿತ್ತು. ಅವಳು ಪರ್ಫ್ಯೂಮ್ ಹಾಕೊಂಡ್ ಜೊತೆಲಿ ನಡ್ಕೊಂಡ್ ಬರ್ತಿದ್ರೆ ಹಾಗೆ ನಶೆ ಏರೋದು, ಇನ್ನು ಏನೇನೋ ಆಗ್ತಾ ಇತ್ತು. ಅವಳನ್ನ ನೆನೆಸ್ಕೊಂಡು ಹೊಡ್ಕೊಳ್ಳೋಕೆ ಶುರು ಮಾಡಿದೆ. ಒಂದ್ಸಲ ಹಾಗೆ ರಸನ ನನ್ ಚಡ್ಡಿಲಿ ಬಿಟ್ಟು ಅದನ್ನ ನೋಡದೆ ತೊಳಿಯೋಕೆ ಹಾಕಿದ್ದೆ. ಹಾಗೆ 2 ಡೇಸ್ ಬಿಟ್ಟು ನಾನು ಬಟ್ಟೆ ತೊಳಿಯೋಕೆ ಅವಳನ್ನ ಕರೆದೆ. ಬನ್ನಿ ಆಂಟಿ ಬೋರ್ ಆಗ್ತಿದೆ ಅಂತ ಅವಳು ಸ್ವಲ್ಪ ಚಕ್ಲಿ ಇಟ್ಕೊಂಡು ತಿಂತ ಬಂದ್ಲು. ನಾನು ತೊಳಿಯೋಕೆ ಮುಂಚೆ ಸ್ವಲ್ಪ ಚಕ್ಲಿ ತಿಂದೆ. ಹಾಗೆ ಮಾತಾಡ್ತಾ ಇದ್ವಿ. ಅವಳು ತಗೋಳೋ ಅಂತ ಚಕ್ಲಿ ತಟ್ಟೆ ಮುಂದೆ ಮಾಡಿದ್ಲು. ನಾನು ಕೈ ಎಲ್ಲ ಸೋಪ್ ಆಗಿದೆ ಅಂದೆ. ಅದ್ಕೆ ಅವಳೇ ಹತ್ರ ಬಂದು ಬಾಯಿಗೆ ಹಾಕಿ ನಕ್ಕು ತಿನ್ನೋ ಅಂತ ಹೇಳಿದ್ಲು. ನಂಗೆ ಫುಲ್ ಖುಷಿ ಆಗಿ ತೊಳಿತಾ ಇದ್ದೆ. ಸಡನ್ ಆಗಿ ನಾನು ರಾಜ ಬಿಟ್ಟಿದ್ದು ಚಡ್ಡಿ ಸಿಕ್ತು. ಅದು ಬಿಳಿ ಬಿಳಿ ಆಗಿತ್ತು ಆ ಜಾಗದಲ್ಲಿ. ಅವಳು ಚಕ್ಲಿ ತಿನ್ಸೋಕೆ ಹತ್ರ ಬಂದಾಗ ನಾನು ಗಾಬರಿ ಅದೆ. ಅವಳು ಅದನ್ನ ನೋಡಿದ್ಲು. ಏನಾಯಿತು ಅಂತ ಕೇಳಿದ್ಲು. ಏನಿಲ್ಲ ಆಂಟಿ ಅಂದೆ. ಯಾಕೋ ಡೌಟ್ ಬಂದು ಅವಳು ಏನೋ ಹೇಳು ಅಂತ ಹತ್ರ ಬಂದ್ಲು. ಬಿಳಿ ಇರೋದು ನೋಡಿ ನಗುತ್ತಾ ದೂರ ಹೋದ್ಲು. ನಾನು ಅಯ್ಯೋ ಅಂತ ನಾಚಿಕೆ ಆಗಿ ಸುಮ್ನೆ ಹುಜ್ಜುತ್ತಾ ಇದ್ದೆ. ಅವಾಗ ಅವಳು ಪೌಡರ್ ಜಾಸ್ತಿ ಹಾಕೋ ಹೋಗುತ್ತೆ ಅಂತ ಹೇಳಿ ನಗ್ತಾ ಕೆಳಕ್ಕೆ ಹೋದ್ಲು. ಆಮೇಲೆ ನೆಕ್ಸ್ಟ್ ದಿನ ನಾನಿನ್ನು ಮಲಗಿದ್ದೆ. ಅವಾಗ ಆಂಟಿ ಬಂದು ಎಬ್ಸಿ ಬಾರೋ ರೆಡಿ ಆಗು ಅಂದ್ಲು. ನಾನು ಎಲ್ಲಿಗೆ ಅಂದೆ. ಬಾ ಹೇಳ್ತೀನಿ ಅಂದ್ಲು. ಸರಿ ಅಂತ ಹೇಳಿ ಬೇಗ ರೆಡಿ ಅದೇ ಅವಳು ಮನೆಗೆ ಹೋದೆ. ಅವಾಗ ಅವಳು ನನ್ ಹುಟ್ಟಿದ ದಿನ ಕಣೋ ಅಂತ ಹೇಳಿ ಬಾಯಿಗೆ ಸ್ವೀಟ್ ಹಾಕಿ ನಾನೇ ಮಾಡಿದ್ದು ಅಂತ ಹೇಳಿ ನಕ್ಳು. ನಾನು ಸಖತ್ ಇದೆ ಅಂತ ಹೇಳಿ ಅವಳಿಗೆ ಶುಭಾಶಯ ಹೇಳೋಣ ಅಂತ ಹತ್ರ ಹೋದೆ. ಅವಳು ಕೈ ಚಾಚಿ ಒಂದ್ ಕೈ ಅಲ್ಲಿ ಸ್ವೀಟ್ ಇರೋ ಪಾತ್ರೆ ಇತ್ತು, ಇನ್ನೊಂದ್ ಕೈ ಅಲ್ಲಿ ಸ್ವೀಟ್ ಇಟ್ಕೊಂಡು ಬಾಯಿಗೆ ತಿನ್ನಿಸಿದ್ಲು. ನಾನು ಕೈ ಕೊಡೋಕ್ ಹೋದೆ ಅಷ್ಟ್ರಲ್ಲಿ ಅವಳೇ ಹತ್ರ ಬಂದು ತಬ್ಕೊಂಡ್ಲು. ನಂಗೆ ಫುಲ್ ಕರೆಂಟ್ ಪಾಸ್ ಆಯ್ತು. ಯಾಕೆ ಅಂದ್ರೆ ಅವತ್ತು ಅವಳು ಫುಲ್ ಓಪನ್ ಹೇರ್ ಬಿಟ್ಕೊಂಡು ರೆಡ್ ಸೀರೆ ಹಾಕೊಂಡು ಸಖತ್ ಇದ್ಲು. ತಬ್ಕೊಂಡು ಇದ್ದಾಗ ಅವಳು ಪರ್ಫ್ಯೂಮ್ ತಲೆಗೆ ಹಾಕಿದ್ರೆ ಶಂಪೋ ಸ್ಮೆಲ್ಗಮ್ ಅಂತಿತ್ತು. ಹಾಗೆ ತಬ್ಕೊಂಡ್ ಹ್ಯಾಪಿ ಬರ್ತ್ಡೇ ಆಂಟಿ ಅಂದೆ. ಅವಳು ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಹಾಗೆ ಇದ್ಲು. ಅಷ್ಟ್ರಲ್ಲಿ ಅವಳು ಕಾಲ್ ಬಂತು. ಅವಳು ಗಂಡ ವಿಡಿಯೋ ಕಾಲ್ ಮಾಡಿದ್ದ. ಏವಾಗ ಅವಳು ಮಾತಾಡಿ ಬಂದ್ಲು. ಆಮೇಲೆ ಅಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಹೊರಗಡೆ ಇಂದಾನೆ ಕೈ ಮುಗಿದು ಬರೋಣ ಅಂತ ಹೇಳಿ ಕರ್ಕೊಂಡ್ ಹೋದ್ಲು. ಹಾಯ್, ನನ್ನ ಹೆಸರು ಲೋಕೇಶ್. ನಾನು ಇರುವುದು ಬೆಂಗಳೂರಲ್ಲಿ. ಈಗ ನಾನು ಹೇಳೋ ಕತೆ ನಡೆದಿದ್ದು 2020ರ ಲಾಕ್ಡೌನ್ ಸಮಯದಲ್ಲಿ. ಬೆಂಗಳೂರು ಅಲ್ಲಿ ಕೆಲಸಕ್ಕೆ ಅಂತ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಒಂದು ರೂಮ್ ಮಾಡಿದ್ವಿ. ಆ ರೂಮ್ ಪಕ್ಕನೆ ಒಂದು ಸಂಸಾರ ಇತ್ತು. ಮದುವೆ ಆಗಿದ್ರು 2 ವರ್ಷ ಆದ್ರೂ ಮಕ್ಕಳು ಇರ್ಲಿಲ್ಲ. ಆಂಟಿ ಹೆಸರು ದಿವ್ಯಾ, ಆಕೆ ಗಂಡ ಹರೀಶ್. ನಾವು ರೂಮ್ ಮಾಡಿ 1 ವರ್ಷ ಆದ್ಮೇಲೆ ಅವರು ಬಂದಿದ್ರು. ತುಂಬಾ ಕ್ಲೋಸ್ ಆಗಿದ್ರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ವಿ. ಈ ಟೈಮ್ ಅಲ್ಲಿ 2020 ಲಾಕ್ಡೌನ್ ಆಗೋಯಿತು. ಅವಾಗ ನಮ್ ಕಂಪನಿಲಿ ಇನ್ನೂ ಕೆಲ್ಸ ಇತ್ತು. ಅದ್ಕೆ ನಾನು ರೂಮ್ ಅಲ್ಲಿ ಉಳ್ಕೊಂಡೆ. ಫ್ರೆಂಡ್ಸ್ ಎಲ್ಲ ಊರಿಗೆ ಹೋದ್ರು. ಅದೇ ಟೈಮ್ ಅಲ್ಲಿ ಹರೀಶ್ ಅಂಕಲ್ ಕೂಡ ಚೆನ್ನೈ ಹೋಗಿ ಅಲ್ಲೇ ಲಾಕ್ ಆಗಿ ಬಿಟ್ರು. ಸಾರಿ, ಹಾಗಾಗಿ ನಾನು ನನ್ನ ರೂಮ್ ಅಲ್ಲಿ ಒಬ್ನೇ. ದಿವ್ಯಾ ಆಂಟಿ ಕೂಡ ಒಬ್ಳೇ ಇದ್ಲು. ಮೊದಲು ನಾನು ಕೂಡ ಯಾವುದೇ ತರ ಕೆಟ್ಟ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಸಮಯ ಕಳೆದ ಹಾಗೆ ಎಲ್ಲ ಅದಾಗೆ ಆಗೋಯಿತು. ಮುಂದುವರಿಯುವುದು.